ಡೈರೆಕ್ಟರ್ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡೆ ನಾನು ಇಂಡಸ್ಟ್ರಿಗೆ ಬಂದಿದ್ದು ಫಸ್ಟಿಗೆ. ಸಂದರ್ಭಗಳು ನನ್ನ ನಟನಾಗಿ ಮಾಡಿಬಿಡ್ತಾರೆ. ಕಿಚ್ಚ ಸುದೀಪ್ ಅವರು ನಟರಷ್ಟೇ ಅಲ್ಲದೆ ನಿರ್ದೇಶನದ ಮೂಲಕ, ಬರವಣಿಗೆಯ ಮೂಲಕ ಸಾಕಷ್ಟು ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ. ನನಗೊಂದು ನಂಬಿಕೆ ಇತ್ತು ನಾನು ಮಾಡ್ತೀನಿ ಅಂತ. 2006ರಲ್ಲಿ ತೆರೆಕಂಡ ಮೈ ಆಟೋಗ್ರಾಫ್ ಚಿತ್ರದ ಮೂಲಕ ನಿರ್ದೇಶಕರಾಗಿ ಕೂಡ ಕಿಚ್ಚ ಸುದೀಪ್ ಅವರು ಹೊರಹೊಮ್ಮುತ್ತಾರೆ. ಬೆಂಗಳೂರಿಗೆ ಬಂದು ಕೇಳಿದಾಗ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಯ್ತು. ಹೇಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಭಾಳ ಆವ್ರೇಜ್ ಇದೆ ಸಿನಿಮಾ ಅಂತ ಹೇಳಿದ್ರು. ಆಮೇಲೆ ನಾ ಆಟೋಗ್ರಾಫ್ ಅಂತ ತೆಲುಗಲ್ಲಿ ರಿಲೀಸ್ ಮಾಡ್ತಾ ಅದು ಸೂಪರ್ ಡೂಪರ್ ಫ್ಲಾಪ್ ಆಯ್ತು ಅಂತ ಗೊತ್ತಾಯ್ತು. ಇಷ್ಟು ಒಳ್ಳೆ ಕತೆ ಯಾಕೆ ಇಲ್ಲಿ ಓಡ್ತಾ ಇಲ್ಲ ಅಥವಾ ನಮ್ಮ ಜನಗಳು ಯಾಕೆ ಮಿಸ್ ಮಾಡ್ತಾ ಇದ್ದಾರೆ ಇದನ್ನ? ಆ ಚಿತ್ರ ಬ್ಲಾಕ್ ಬಸ್ಟರ್ ಸಕ್ಸಸ್ ಅನ್ನ ಕಾಣುತ್ತೆ. ದೃಶ್ಯಗಳನ್ನ ಕಟ್ಟಿಕೊಡ್ತೀರಾ ಬಹಳ ಸೊಗಸಾಗಿ ತಾವು. ಅನಂತರದಲ್ಲಿ ನಂಬರ್ 73 ಶಾಂತಿನಿವಾಸ, ವೀರ ಮದಕರಿ, ಜಸ್ಟ್ ಮಾತಲ್ಲಿ, ಕೆಂಪೇಗೌಡ, ಮಾಣಿಕ್ಯ ಚಿತ್ರಗಳನ್ನ ಬರೆದು ನಿರ್ದೇಶನ ಮಾಡ್ತಾರೆ. ಅದರಲ್ಲಿಯೂ ಕಥೆ ಮತ್ತು ಸಂಭಾಷಣೆಯನ್ನ ಜಸ್ಟ್ ಮಾತಲ್ಲಿ ಚಿತ್ರದಲ್ಲಿ ಸ್ವತಃ ತಾವೇ ಬರೀತಾರೆ. ಅವರ ಮುಂದಿನ ಚಿತ್ರಕ್ಕೆ ಶುಭವಾಗಲಿ, ಕಾಯ್ತಾ ಇದ್ದೇವೆ ಮತ್ತೊಮ್ಮೆ ನಿರ್ದೇಶಕರಾಗಿ ಕಿಚ್ಚ ಸುದೀಪ್ ಅವರನ್ನ ನೋಡೋದಕ್ಕೆ. ಸುದೀಪ್ ಅವರು ನಿರ್ದೇಶನ ಮಾಡಿರುವ ಚಿತ್ರಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.